ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಶಾಸಕ ಬೈರತಿ ಬಸವರಾಜ್ ಅವರ ಬೇಲ್ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಈಗಾಗಲೇ ಬೈರತಿ ಬಸವರಾಜ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂಥ ಕೋರ್ಟ್ ಆದೇಶವನ್ನು ಕೂಡ ಕಾಯ್ದಿರಿಸಿತ್ತು. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಆದೇಶ ಕೂಡ ಪ್ರಕಟವಾಗಲಿದ್ದು, ಶಾಸಕ ಬೈರತಿ ಬಸವರಾಜ್ ಅವರಿಗೆ ಒಂದು ಬೇಲ ಜೈಲ ಅನ್ನೋದು ಕೂಡ ನಿರ್ಧಾರವಾಗುತ್ತೆ. ಈಗಾಗಲೇ ಶಾಸಕ ಬೈರತಿ ಬಸವರಾಜ್ ಅವರನ್ನ CID ಅಧಿಕಾರಿಗಳು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಒಂದು ವಿಚಾರಣೆ ಕೂಡ ಮಾಡಿದ್ರು. ಸುಮಾರು 7 ದಿನಗಳ ಕಾಲ ತಮ್ಮ ಕಸ್ಟಡಿಯಲ್ಲಿಟ್ಟು CID ಅಧಿಕಾರಿಗಳು ವಿಚಾರಣೆ ಮಾಡಿ ನಂತರ ಅವರನ್ನ ಕೋರ್ಟ್ನ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿತ್ತು. ಕಳೆದ 20 ದಿನಗಳಿಂದ ಬೈರತಿ ಬಸವರಾಜ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದು, ಇದೇ ವೇಳೆ ಅವರು ಜಾಮೀನು ಕೋರಿ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರ ಪರ ವಕೀಲರಾಗಿರುವಂತಹ ಸಂದೇಶ್ ಚೌಟ ಅವರು ಕೂಡ ಜಾಮೀನು ನೀಡುವಂತೆ ಮನವಿ ಮಾಡಿ ಸಾಕಷ್ಟು ವಾದವನ್ನು ಕೂಡ ಮಂಡಿಸಿದ್ರು. ಮತ್ತೆ ಇದೇ ವೇಳೆ CID ಪರ ವಕೀಲರು ಕೂಡ ಜಾಮೀನಿಗೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡಿ ಜಾಮೀನು ನೀಡದಂತೆ ಒಂದು ಆಕ್ಷೇಪಿಸಿ ಒಂದು ವಾದವನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಎರಡೂ ಕಡೆ ವಾದ ಮತ್ತೆ ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆ ನಡೆಸಿ ಒಂದು ಆದೇಶವನ್ನು ಕೂಡ ಕಾಯ್ದಿರಿಸಿತು. ಇಂದು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ತೀರ್ಪು ಕೂಡ ಪ್ರಕಟ ಆಗಲಿದೆ. ಈ ಒಂದು ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರು 5ನೇ ಆರೋಪಿ ಕೂಡ ಆಗಿರೋದ್ರಿಂದ ಅವರನ್ನು ತೀವ್ರ ವಿಚಾರಣೆ ನಡೆಸಿ ಅವರ ಒಂದು ಮೊಬೈಲ್ ಫೋನ್ ಕೂಡ ಪತ್ತೆ ಮಾಡಿ 2 ಫೋನ್ಗಳನ್ನು ಒಂದು FSLಗೂ ಕೂಡ ರವಾನೆ ಮಾಡಲಾಗಿದೆ. ಯಾಕಂದರೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಒಂದು ಕುಮ್ಮಕ್ಕು ನೀಡಿದ ಒಂದು ಆರೋಪವನ್ನು ಕೂಡ ಎದುರಿಸಿದ್ದು, ಅವರ ಒಂದು ಕುಮ್ಮಕ್ಕಿನಿಂದಲೇ ಈ ಒಂದು ಕೊಲೆ ಕೂಡ ಆಗಿದೆ ಅಂತೇಳಿ ಈಗ CID ಅಧಿಕಾರಿಗಳು ಒಂದು ತನಿಖೆಯನ್ನು ಕೂಡ ಮಾಡಿ ಅವರನ್ನು ವಿಚಾರಣೆ ಕೂಡ ಮಾಡಿದರು. ಸದ್ಯ ಇದೀಗ ಈ ಒಂದು ಪ್ರಕರಣದ ತನಿಖೆ ಕೂಡ ಮುಂದುವರೆದಿದ್ದು, ಈ ಮೊದಲು ಕೂಡ ಸುಮಾರು 18 ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಒಂದು ತನಿಖೆಯನ್ನು ಮಾಡಿ ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಆದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಂಥ ಬೈರತಿ ಬಸವರಾಜ್ ಅವರು ಕೂಡ ಪಾತ್ರ ಇರೋದ್ರ ಬಗ್ಗೆ CID ಅಧಿಕಾರಿಗಳು ಇದೀಗ ತನಿಖೆಯನ್ನು ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಬೇಕಾದ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಈ ಮೊದಲು ಸಲ್ಲಿಕೆಯಾದಂತಹ ಚಾರ್ಜ್ ಶೀಟ್ ನಲ್ಲಿ ಬೈರತಿ ಬಸವರಾಜ್ ಅವರ ಪಾತ್ರದ ಬಗ್ಗೆ ಯಾವುದೇ ರೀತಿಯಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರಲಿಲ್ಲ. ಮತ್ತೆ ಅವರ ತನಿಖೆಯನ್ನು ಕೂಡ ಇನ್ನು ಬಾಕಿಯನ್ನ ಇರಿಸಿಕೊಂಡು ಒಂದು ಚಾರ್ಜ್ ಶೀಟ್ ಅನ್ನ ಮೊದಲ ಬಾರಿಗೆ ಸಲ್ಲಿಕೆ ಮಾಡಲಾಗಿತ್ತು. ಆದ್ರೆ ಈಗ ಬೈರತಿ ಬಸವರಾಜ್ ಅವರನ್ನು ಕೂಡ ಈಗ ಅರೆಸ್ಟ್ ಮಾಡಿರೋದ್ರಿಂದ ಅವರನ್ನು ಕೂಡ ವಿಚಾರಣೆ ಮಾಡಲಾಗಿದೆ. ಮತ್ತೆ ಅವರಿಗೆ ಸಂಬಂಧಪಟ್ಟಂತ 2 ಮೊಬೈಲ್ ಫೋನ್ಗಳನ್ನು ಕೂಡ ಸೀಸ್ ಮಾಡಲಾಗಿದ್ದು, ಅವುಗಳನ್ನ ಈಗಾಗಲೇ FSLಗೂ ಕೂಡ ರವಾನೆ ಮಾಡಿ ಅದರಲ್ಲಿರುವಂತಹ ಡೇಟಾವನ್ನು ಹೊರತೆಗೆಯುವಂತ ಕೆಲಸವನ್ನು ಕೂಡ ಈಗ CID ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಒಂದು ಡೇಟಾ ಮತ್ತೆ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆಗಳನ್ನ ಆಧಾರವಾಗಿರಿಸಿಕೊಂಡು ಈಗ 2ನೇ ಚಾರ್ಜ್ ಶೀಟ್ ಅನ್ನು ಕೂಡ ಫೈಲ್ ಮಾಡೋದಕ್ಕೆ ಈಗ CID ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ತಾ ಇದ್ದು, ಈ ಒಂದು ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರ ವಿರುದ್ಧ ಕೂಡ ಒಂದು ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಬೇಕಾದ ಒಂದು ಸಿದ್ಧತೆಗಳನ್ನು ಕೂಡ ಈಗ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಕಳೆದ 20 ದಿನಗಳಿಂದ ಬೈರತಿ ಬಸವರಾಜ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥದ್ದು. ಯಾಕಂದ್ರೆ ಅವರ ಒಂದು ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗ್ತಾ ಇರೋದ್ರಿಂದ ಈಗ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇವತ್ತು ಅವರ ಒಂದು ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶ ಕೂಡ ಈಗ ಪ್ರಕಟ ಆಗ್ತಾ ಇರೋದ್ರಿಂದ ಅವರಿಗೆ ಜೈಲಿಂದ ಮುಕ್ತಿ ಸಿಗುತ್ತಾ ಅಥವಾ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಸದ್ಯ ಈಗಾಗಲೇ ಈ ಒಂದು ಕೊಲೆ ಪ್ರಕರಣದಲ್ಲಿ ಒಟ್ಟು 20 ಆರೋಪಿಗಳನ್ನ CID ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಈ ಮೊದಲು ಕೂಡ 18 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ಮತ್ತೆ ಅವರು ಕೂಡ ಈಗಾಗಲೇ ಒಂದು ನ್ಯಾಯಾಂಗ ಬಂಧನದಲ್ಲಿರುವಂಥದ್ದು. ಇನ್ನು ಉಳಿದಂತೆ ಬೈರತಿ ಬಸವರಾಜ್ ಮತ್ತೆ ಮತ್ತೊಬ್ಬ ಆರೋಪಿ ಆಗಿರುವಂತಹ ಒಂದು ಅಜಿತ್ ಎಂಬಾತನನ್ನು ಕೂಡ ಈಗ CID ಅಧಿಕಾರಿಗಳು ಅರೆಸ್ಟ್ ಮಾಡಿ ತನಿಖೆಯನ್ನು ಕೂಡ ಈಗ ಸದ್ಯ ಮಾಡಿರುವಂಥದ್ದು. ಮತ್ತೆ ಈಗಾಗಲೇ ಈ ಒಂದು ಕೊಲೆ ಕೇಸಲ್ಲಿ ಬೈರತಿ ಬಸವರಾಜ್ ಅವರ ಒಂದು ಪಾತ್ರದ ಬಗ್ಗೆ ಸಾಕಷ್ಟು ಒಂದು ಆರೋಪಿಗಳ ಹೇಳಿಕೆಗಳನ್ನು ದಾಖಲು ಮಾಡಿರುವಂಥದ್ದು, ಮತ್ತೆ ಇವರನ್ನು ಕೂಡ ವಿಚಾರಣೆ ಮಾಡಿರುವಂಥದ್ದು, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಈಗ CID ಅಧಿಕಾರಿಗಳು ಕಲೆಕ್ಟ್ ಮಾಡಿ ತನಿಖೆಯನ್ನು ಕೂಡ ಈಗ ಮುಂದುವರಿಸಿದ್ದಾರೆ. ಇನ್ನು ಇದೇ ವೇಳೆ ಇದೇ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ 2 ಆರೋಪಿಗಳು ಕೂಡ ಜಾಮೀನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅವರ ಒಂದು ಜಾಮೀನು ಅರ್ಜಿಯನ್ನು ಕೂಡ ಈಗಾಗಲೇ ಸ್ಪೆಷಲ್ ಕೋರ್ಟ್ ವಿಚಾರಣೆ ನಡೆಸಿದ್ದು ಆದೇಶವನ್ನು ಕೂಡ ಕಾಯ್ದಿರಿಸಿದೆ. ಇವತ್ತು ಅನಿಲ್ ಮತ್ತೆ ಅರುಣ್ ಕುಮಾರ್ ಎಂಬ 2 ಆರೋಪಿಗಳೇನಿದ್ರೆ 2 ಆರೋಪಿಗಳ ಒಂದು ಜಾಮೀನು ಆದೇಶ ಕೂಡ ಇವತ್ತು ಪ್ರಕಟ ಆಗ್ತಿದೆ. ಆ ಮೂಲಕವಾಗಿ ಇವತ್ತು ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ 3 ಆರೋಪಿಗಳು ಅಂದ್ರೆ ಬೈರತಿ ಬಸವರಾಜ್ ಮತ್ತೆ ಅನಿಲ್ ಹಾಗೂ ಅರುಣ್ ಕುಮಾರ್, ಈ 3 ಆರೋಪಿಗಳ ಒಂದು ಜಾಮೀನು ಭವಿಷ್ಯ
ಕೂಡ ಇವತ್ತು ಕೋರ್ಟಲ್ಲಿ ನಿರ್ಧಾರವಾಗಲಿದೆ. ಯಾಕಂದ್ರೆ ಈ ಮೂವರು ಆರೋಪಿಗಳು ಕೂಡ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ, ಮತ್ತೆ ಪರಪ್ನ ಅಗ್ರಹಾರ ಜೈಲಿನಲ್ಲಿ ಕೂಡ ಇರುವುದು, ಮತ್ತೆ ಮೂವರು ಕೂಡ ಈಗಾಗಲೇ ಜಾಮೀನು ಕೋರಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವುದು, ಒಂದು ವಿಚಾರಣೆ ಕೂಡ ನಡೆಸಿದಂತೆ ಕೋರ್ಟ್ ಈಗ ಆದೇಶವನ್ನು ಕೂಡ ಕಾಯ್ದಿರಿಸೋದ್ರಿಂದ ಇವತ್ತು ಈ ಒಂದು ಆದೇಶ ಕೂಡ ಪ್ರಕಟ ಆಗುತ್ತೆ. ಸದ್ಯ ಈಗಾಗಲೇ ಏನು ಈ ಒಂದು ಕೊಲೆ ಪ್ರಕರಣದ ತನಿಖೆಯನ್ನು ಕೂಡ CID ಅಧಿಕಾರಿಗಳು ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇರೋದು. ಯಾಕಂದ್ರೆ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಪಾತ್ರ ಏನು, ಅವರು ಕುಮ್ಮಕ್ಕು ಕೊಟ್ಟಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡಿದ್ದಾರೆ. ಮತ್ತೆ ಉಳಿದ ಆರೋಪಿಗಳು ಏನೆಲ್ಲ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಅವರನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಿ ಇದರಲ್ಲಿ ಯಾರ್ಯಾರು ಈ ಒಂದು ಕೊಲೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಮತ್ತೆ ಯಾರ್ಯಾರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತನಿಖೆಯನ್ನ ಮಾಡಿ ಈಗ ಏನು ನ್ಯಾಯಾಲಯಕ್ಕೆ ವರದಿಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಬೇಕಾದ ಒಂದು ಸಿದ್ಧತೆಗಳನ್ನು ಕೂಡ ಈಗ CID ಅಧಿಕಾರಿಗಳು ಮಾಡ್ತಾ ಇರೋದು. ಸದ್ಯ ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.